ತಮಗೆಲ್ಲರಿಗೂ ಕಾಸ್ಮಿಕ್ ಮಾರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ. ನನ್ನ ಮೂಲ ಹೆಸರು ಅಭಿಲಾಷ್. ಆದರೆ ನಾನು ಇಲ್ಲಿ ಸ್ಪೀಕರ್ ಎಂದು ಗುರುತಿಸಿಕೊಳ್ಳಲು ಇಷ್ಟಪಡುತ್ತೇನೆ. ಅದಕ್ಕೆ ಒಂದು ಬಲವಾದ ಕಾರಣವಿದೆ. ಆಧ್ಯಾತ್ಮದ ಅನುಭವವು ಆಳವಾಗುತ್ತಾ ಹೋದಂತೆ ನಾನು ನೀನು ಎನ್ನುವ ವೈಯಕ್ತಿಕ ಗುರುತುಗಳೆಲ್ಲ ಸುಟ್ಟು ಕರಗಿ ಹೋಗಿ ಕೊನೆಗೆ ಕೇವಲ ಆತ್ಮ ಎನ್ನುವ ಸಾಕ್ಷಿಭಾವ ಒಂದೇ ಉಳಿಯುತ್ತದೆ. ಇಂಗ್ಲಿಷ್ನಲ್ಲಿ ಇದನ್ನ ಅಬ್ಸರ್ವರ್ ಈಸ್ ಸಿಂಪ್ಲಿ ಅಬ್ಸರ್ವಿಂಗ್ ಎಂದು ಹೇಳುತ್ತಾರೆ. ಅಂದರೆ ಮಾಡುವವನಾಗಿ ಅಲ್ಲ, ಕೇವಲ ನೋಡುವವನಾಗಿ, ಸಾಕ್ಷಿ ಕೊಡುವವನಾಗಿ ಅಲ್ಲ, ಕೇವಲ ಅದನ್ನ ವಿಟ್ನೆಸ್ ಮಾಡುವವನಾಗಿ ಎಂದು ಹೇಳುತ್ತಾ, ಹಾಗಾಗಿ ಈ ಚಾನೆಲ್ನಲ್ಲಿ ನಾನು ಒಬ್ಬ ಸ್ಪೀಕರ್ ಆಗಿ, ಒಬ್ಬ ಅಬ್ಸರ್ವರ್ ಆಗಿ ತನ್ನ ವಿಚಾರಧಾರೆಯನ್ನು ವಿಶ್ಲೇಷಿಸುತ್ತಾ, ವಿನಿಮಯಿಸುತ್ತಾ ಹಂಬಲವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಒಂದು ಕ್ಷಣ, ನಿಮ್ಮನ್ನು ನೀವು ಈ ಪ್ರಶ್ನೆಗಳನ್ನು ಎಂದಾದರೂ ಕೇಳಿಕೊಂಡಿದ್ದೀರಾ? ನಾನು ಯಾರು? ಹೂ ಆಮ್ ಐ? ನಾನು ಏಕೆ ಭೂಮಿಯಲ್ಲಿ ಜನಿಸಿದ್ದೇನೆ? ನನ್ನ ಜೀವನದ ಮೂಲ ಉದ್ದೇಶವೇನು? ಖುಷಿ ಎಂದರೆ ಏನು? ನನಗೆ ಏಕೆ ದುಃಖ ಬರುತ್ತದೆ? ನಾನು ಎಲ್ಲರ ಜೊತೆಗೆ ಇದ್ದಾಗ ನಾನು ಏಕೆ ಒಂಟಿಯಾಗಿದ್ದೇನೆ ಎಂದು ಅನಿಸುತ್ತದೆ. ಈ ಎಲ್ಲಾ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡುತ್ತಿರಬಹುದು. ನಿಮಗಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಶ್ನೆಗಳು ಅವರವರ ಜೀವನದಲ್ಲಿ ಒಂದು ಹಂತದಲ್ಲಿ ಮೂಡುತ್ತದೆ. ಆ ಪ್ರಶ್ನೆಗಳೇ ಅನೇಕ ಬಾರಿ ಆಧ್ಯಾತ್ಮದ ಪಯಣದ ಮೊದಲ ಹೆಜ್ಜೆ ಗುರುತಾಗಿರುತ್ತದೆ. ಮೀನಿಂಗ್ ಆಫ್ ಆಧ್ಯಾತ್ಮ, ಆದಿ ಮತ್ತು ಆತ್ಮ ಅಂದರೆ ದ ಜರ್ನಿ ಟುವರ್ಡ್ಸ್ ಸುಪ್ರೀಂ ಇಂಪೆರಿಷಬಲ್ ರಿಯಾಲಿಟಿ ಈಸ್ ಬ್ರಹ್ಮನ್. ದ ಒನ್ ಓನ್ ಎಸೆನ್ಷಿಯಲ್ ನೇಚರ್ ಸ್ವಭಾವ ಈಸ್ ಕಾಲ್ಡ್ ಆಧ್ಯಾತ್ಮ. ದ ಫೋರ್ಸ್ ದಟ್ ಬ್ರಿಂಗ್ಸ್ ಲೈಫ್ ಇನ್ ಟು ದ ಎಕ್ಸಿಸ್ಟೆನ್ಸ್ ಈಸ್ ಕಾಲ್ಡ್ ಕರ್ಮ. ನೋಡಿದ್ರಲ್ಲ ಈ ಮೂರು ದೃಷ್ಟಿಕೋನಗಳನ್ನ. ಈ ಮೂರು ದೃಷ್ಟಿಕೋನಗಳಿಂದ ವಿಚಾರ ವಿನಿಮಯ ಮಾಡಿದ ನಂತರ ಏನ್ ಅರ್ಥ ಆಗುತ್ತೆ? ಸ್ಪಿರಿಚುವಲ್ ಲೆನ್ಸ್, ನಾನು ಯಾರು? ಸೈಂಟಿಫಿಕ್ ಲೆನ್ಸ್, ಇದು ಮೆದುಳು ಮತ್ತು ಮನಸ್ಸಿನಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಥವಾ ಕೆಲಸ ಮಾಡುತ್ತದೆ. ಸ್ಕೆಪ್ಟಿಕಲ್ ಅಥವಾ ಪ್ರಾಕ್ಟಿಕಲ್ ಲೆನ್ಸ್, ಇದು ನನ್ನ ಜೀವನಕ್ಕೆ ಉಪಯೋಗವಾಗುತ್ತದೆ. ಈ ಮೂರು ದೃಷ್ಟಿಕೋನಗಳಿಂದ ಆಧ್ಯಾತ್ಮವನ್ನು ನೋಡಿದ ನಂತರ ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು. ಈ ಆಧ್ಯಾತ್ಮ ಪಯಣವು ಪ್ರತಿಯೊಬ್ಬರಿಗೂ ಅಗತ್ಯವೇ? ವೈ ದಿಸ್ ಜರ್ನಿ ಮ್ಯಾಟರ್ಸ್? ಕೊಳ್ಳಲು ಇಷ್ಟಪಡುತ್ತೇನೆ. ಡೋಂಟ್ ಆಸ್ಕ್ ಯು ಟು ಬಿಲೀವ್ ಬಟ್ ಎಕ್ಸ್ಪ್ಲೋರ್. ಅಂದರೆ ನಾನು ಈ ಸಂಚಿಕೆಯಲ್ಲಿ ಏನೆಲ್ಲ ಹೇಳಿದ್ದೇನೋ, ಏನೆಲ್ಲ ವಿಚಾರವನ್ನ ವಿನಿಮಯ ಮಾಡಿದ್ದೇನೋ ಅವೆಲ್ಲವೂ ಕೂಡ ಹಾಗೆಯೇ ನಂಬಿ ಎಂದು ಹೇಳುವುದಿಲ್ಲ. ಕೇಳಿ, ಅನ್ವೇಷಿಸಿ, ವಿಶ್ಲೇಷಿಸಿ, ನಿಮ್ಮ ಅನುಭವದಿಂದ ಪರಿಶೀಲಿಸಿ, ನಿಮಗೆ ಸತ್ಯವೆನ್ನಿಸಿದ ಮಾರ್ಗವನ್ನು ನೀವು ಕಂಡುಕೊಳ್ಳಿ. ಯಾಕೆಂದರೆ ಈ ಚಾನೆಲ್ನ ಏಕೈಕ ಸದುದ್ದೇಶ ಅರಿವೇ ಗುರು ಮತ್ತು ಸ್ವಪ್ರಯತ್ನ ಮಾರ್ಗ. ಡೋಂಟ್ ಆಸ್ಕ್ ಯು ಟು ಬಿಲೀವ್ ಬಟ್ ಎಕ್ಸ್ಪ್ಲೋರ್. ಡೋಂಟ್ ಬಿಲೀವ್, ಎಕ್ಸ್ಪ್ಲೋರ್. ಇದೇ ಕಾಸ್ಮಿಕ್ ವಾಣಿಯ ಹಾಗೂ ಇದರ ಉದ್ದೇಶ. ಧನ್ಯವಾದಗಳು.